ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ 13ರ ಮೆಗಾ ಅಪ್ಡೇಟ್. ಇದು ಅಮುಕು ಡುಮುಕುನ ಓಡಿಸಿದಂಥ ವಿನಯ್ ಗೌಡ. ಇದೇ ನಿಜವಾದ ಕಾರಣ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಬಿಗ್ ಬಾಸ್ 13ರ ತಂಡ ಅಂದರೆ ಕನ್ನಡದ ಬಿಗ್ ಬಾಸ್ 13ರ ಕಲರ್ಸ್ ತಂಡ ಒಂದು ಪ್ರೋಮೋವನ್ನು ಹಂಚಿಕೊಂಡಿತ್ತು. ತುಂಬ ಚೆನ್ನಾಗಿತ್ತು, ತುಂಬ ಎಂಟರ್ಟೈನಿಂಗ್ ಆಗಿತ್ತು, ತುಂಬ ಟೆಂಪ್ಟಿಂಗ್ ಆಗಿತ್ತು, ಅಂದರೆ ಪ್ರಚೋದನಕಾರಿಯಾಗಿತ್ತು. ಈ ಪ್ರೋಮೋವನ್ನು ನೋಡುವಂಥ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು, ಯಾಕೆ ಬೇಕಿತ್ತಪ್ಪ ವಿನಯ್ಗೆ ಇಂಥ ವರ್ಡನ್ನು ಉಪಯೋಗಿಸೋದು, ಯಾಕೆ ಬೇಕಿತ್ತಪ್ಪ ಶ್ರುತಿ ಅವರಿಗೆ ಇಂಥ ಪದವನ್ನು ಉಪಯೋಗಿಸೋದು, ನೀವು ರಿಜೆಕ್ಟ್ ಮಾಡಿ. ಆದರೆ ಇಂಥ ಪದಗಳನ್ನ ಉಪಯೋಗಿಸ್ಕೊಂಡು ರಿಜೆಕ್ಟ್ ಮಾಡುವಂಥ ದರ್ದಾದರೂ ಅನಿವಾರ್ಯತೆಯಾದರೂ ಏನು ಬೇಕಿತ್ತು ಎನ್ನುವಂಥ ಒಂದು ಮಾತು ಕೇಳಿಬರ್ತಾ ಇತ್ತು. ನಾನು ಇವತ್ತು ಮಾತನಾಡಲಿಕ್ಕೆ ಹೊರಟಿರೋಂಥ ವಿಷಯ, ಅಮುಕು ಡುಮುಕುವನ್ನು ಯಾಕೆ ನಿಜವಾಗಿ ಹೊರಗೆ ಹಾಕಲಾಯಿತು. ಪ್ರತಿಯೊಬ್ಬರಿಗೂ ಕೂಡ 1 ರಿಂದ 15 ನಿಮಿಷಗಳ ಟೈಮನ್ನು ಕೊಡಲಾಗುತ್ತೆ. 4000 ಅಭ್ಯರ್ಥಿಗಳಲ್ಲಿ ಫಿಲ್ಟರ್ ಮಾಡಿ 300 ಅಭ್ಯರ್ಥಿಗಳನ್ನ 1 to 1 ಮೀಟಿಂಗ್ ಕಳಿಸಿರ್ತಾರೆ. ಆ 300 ಅಭ್ಯರ್ಥಿಗಳಲ್ಲಿ ಫೈನಲ್ ಆಗಿ ಬಿಡದಿಯ ಬಿಗ್ ಬಾಸ್ನ ಒಂದು ಹಂತಕ್ಕೆ ಕರ್ಕೊಂಡು ಬರೋದು ಕೇವಲ 60 ಅಭ್ಯರ್ಥಿಗಳು ಮಾತ್ರ. ಮೊದಲ ದಿನ 30 ಅಭ್ಯರ್ಥಿಗಳನ್ನ ಅವರಿಗೆ ಟಾಸ್ಕ್ ಕೊಟ್ಟು ಅವರಲ್ಲಿ ಒಂದು 2-3 ಜನನ್ನ ಸೆಪ್ಟೆಂಬರ್ 5ರ ಎಪಿಸೋಡ್ಗೆ ಸೆಲೆಕ್ಟ್ ಮಾಡಲಾಗಿತ್ತು. ಅದಾದ ನಂತರ 1 ದಿನ ಗ್ಯಾಪ್ ಕೊಟ್ಟು ಇನ್ನುಳಿದಂಥ 30 ಅಭ್ಯರ್ಥಿಗಳನ್ನ ಅವರಿಗೆ ಟಾಸ್ಕ್ ಕೊಟ್ಟು ಆ ಟಾಸ್ಕ್ ಮುಖಾಂತರ ಅವರನ್ನು ಸೆಲೆಕ್ಟ್ ಮಾಡುವಂಥ ಪ್ರಕ್ರಿಯೆ ನಡೆದಿತ್ತು. 2 ದಿನ ಶೂಟಿಂಗ್ ಆಗಿತ್ತು. ಮೊದಲ ದಿನ 30 ಜನ, 2 ದಿನ 30 ಜನ. ಅನೇಕ ಕಾಮನ್ ಮ್ಯಾನ್ಗಳು ಬಂದಿದ್ದರು, ಅವರಿಗೆ ಟಾಸ್ಕ್ ಕೊಡುವಂಥ ಪ್ರಯತ್ನ ಆಯಿತು. ಅವರು 1 ರಿಂದ 15 ನಿಮಿಷಗಳ ಕಾಲ, ಒಬ್ಬೊಬ್ರು 1 ನಿಮಿಷ ಮಾಡಿದ್ರು, ಒಬ್ಬರು 14-15 ನಿಮಿಷ ತನಕ ಬೇರೆ ಬೇರೆ ಥರದಲ್ಲಿ ಕಾಸ್ಟ್ಯೂಮ್ ಹಾಕ್ಕೊಂಡು ನಾಟಕ, ಡ್ರಾಮಾ, ಭಾಷಣ ಕೆಲವೊಂದು ಮಾಡಲಾಯಿತು. ಜೊತೆಗೆ ಈ ಬಿಗ್ ಬಾಸ್ ತಂಡ ಕೂಡ ಅವರಿಗೆ ಟಾಸ್ಕನ್ನು ಕೂಡ ಕೊಟ್ಟಿತ್ತು. ಬೇರೆ ಬೇರೆ ಟಾಸ್ಕ್ ಹೇಳಿದ್ನಲ್ಲ, ತಲೆ ಬೋಳ್ಸ್ಕೊಳ್ಳೋದಾಗಿರ್ಬೋದು, ಗಿನ್ನಿಸ್ ರಿಕಾರ್ಡ್ ಅಂತಂದಂಥ ವ್ಯಕ್ತಿ ಹೇಳ್ತಾರೆ ನೀನು ಧೈರ್ಯ ಇದ್ರೆ ಹರಿದಾಕು, ಅಥವಾ ಬೇರೆ ಬೇರೆ ಥರ ತಲೆ ಬೋಳ್ಸ್ಕೊಳ್ಳೋದು, ಮೆಣಸಿಕಾಯನ್ನು ಹಚ್ಕೊಳ್ಳೋದು, ಸಗಣಿಯನ್ನು ಮುಖಕ್ಕೆ ಹಚ್ಕೊಳ್ಳೋದು, ಮೆಣಸಿಕಾಯಿ ಜ್ಯೂಸನ್ನು ಕುಡಿಯೋದು. ಹೀಗೆ ಅಂದರೆ ಇದರ ಅರ್ಥ ಬಿಗ್ ಬಾಸ್ ಹೇಳಿದಾಗ ನೀವು ಕೇಳಬೇಕು, ಇಲ್ಲ ಅಂದರೆ ವಿಲ್ ಬಿ ರಿಜೆಕ್ಟೆಡ್. ಕಾನ್ಸೆಪ್ಟ್ ಇಷ್ಟೇ. ಹೀಗಿರುವಾಗ ಬಂದಂಥ ಅಮುಕು ಡುಮುಕು ಮಂಜನಿಗೆ ಒಂದು ಟಾಸ್ಕನ್ನು ಕೊಡಲಾಗುತ್ತೆ. ಅವರು ಬೇರೆ ಬೇರೆ ಥರ ಮಿಮಿಕ್ರಿ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಅದಾದ ನಂತರ ಜಡ್ಜಸ್ ಕಡೆಯಿಂದ ಒಂದು ಟಾಸ್ಕ್, ಅಂದರೆ ನಿರಂಜನ್ ದೇಶಪಾಂಡೆ ಅವರು ಹೇಳ್ತಾರೆ, ಈಗ ನಿನಗೊಂದು ಟಾಸ್ಕ್ ಇದೆ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಥರ ಟಾಸ್ಕ್ ಕೊಟ್ಟರು. ಹೊಸದಾಗಿರುವಂಥ ಟಾಸ್ಕ್, ಸಂಗೀತ ಶೃಂಗೇರಿ ಎನ್ನುವಂಥ ಜಡ್ಜಸ್ಸನ್ನು ನೀವು ಈಗ ಇಂಪ್ರೆಸ್ ಮಾಡಬೇಕು. ಇಂಪ್ರೆಸ್ ಮಾಡುವಾಗ ಏನಾದರೂ ಮಾಡಿ ಅನ್ನುವಂಥ ಟಾಸ್ಕ್ ಕೊಟ್ಟಾಗ ರೊಚ್ಚಿಗೆದ್ದಂಥ ಅಮುಕು ಡುಮುಕು ಮಂಜ, ನಾನು ಬಂದಿರೋದು ಆಡಲಿಕ್ಕೆ, ಟಾಸ್ಕ್ ಮಾಡಲಿಕ್ಕೆ, ಯಾರನ್ನೋ ಪ್ರಪೋಸ್ ಮಾಡಲಿಕ್ಕಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದಕ್ಕೆ ರಿಪ್ಲೈ ಕೊಟ್ಟಂಥ ವಿನಯ್ ಗೌಡ ಆ್ಯಸ್ ಎ ಜಡ್ಜ್ ಆಗಿ ಹೇಳ್ತಾರೆ, ಹಾಗಿದ್ರೆ ಇಲ್ಲಿಂದ ಹೋಗ್ತಾ ಇರು, ಇದು ಬಿಗ್ ಬಾಸ್ ಆಟ, ನಾವು ಹೇಳ್ದಂಗೆ ಕೇಳಬೇಕು, ಇಲ್ಲಾಂದ್ರೆ ಹೋಗ್ತಾ ಇರು ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಆದಂಥ ಒಂದು ಘಟನೆ. ನನಗೆ ಬೇಸರ ಆಗಿದ್ದಂದರೆ, ಯಾಕೆ ಬಿಗ್ ಬಾಸ್ನ ಸ್ಪರ್ಧಿಯಾಗಿ ಬಂದಂಥ, ಕಾಮನ್ ಮ್ಯಾನ್ ಆಗಿ ಬಂದಂಥ ಒಬ್ಬ ಸ್ಪರ್ಧಿ ತನ್ನ ಗಿನ್ನಿಸ್ ರೆಕಾರ್ಡ್ ಒಂದು ಏನಂತಾರೆ ಅದಕ್ಕೆ ಸರ್ಟಿಫಿಕೇಟನ್ನು ಹರಿದಾಕ್ದ ಎನ್ನುವುದು ಕೂಡ ತುಂಬ ಬೇಸರ. ಆದರೆ ಅದು ಒರಿಜಿನಲ್ಲು, ಡೂಪ್ಲಿಕೇಟು, ಕಲರ್ ಸ್ಕ್ಯಾನು ಎಲ್ಲವೂ ಕೂಡ ನೋಡಬೇಕಲ್ಲ. ಒಂದು ಕಲರ್ ಕಾಪಿ ಇರುತ್ತೆ ಒರಿಜಿನಲಿ, ಅದನ್ನು ಕಲರ್ ಸ್ಕ್ಯಾನ್ ಮಾಡಿಕೊಂಡು ಅದನ್ನೇ ಫೋಟೋ ಫ್ರೇಮ್ ಮಾಡಿಕೊಂಡು ತಂದು ಹರಿದು ಎಳ್ಬೋದು. ಇವೆಲ್ಲ ಗಿಮಿಕ್ ಇರುತ್ತೆ. ಹೀಗಾಗಿ ಯಾರು ಕೂಡ ಬಿಗ್ ಬಾಸ್ನಲ್ಲಿ ಪಾಪ ಅವನು ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟನ್ನು ಹರಿದಾಕ್ಬಿಟ್ಟ ಅಲ್ವೇ ಅಲ್ಲ, ಅದು ಒಂದು ಕಾಪಿ ಇರುತ್ತೆ ಅಷ್ಟೇ. ಅದು ಬಿಟ್ಟು ಮತ್ತೇನೂ ಇರಲ್ಲ. ಯಾರೂ ಸುಮ್ಮನೆ ತನಗೆ ಬಂದಂಥ ಗಿನ್ನಿಸ್ ರೆಕಾರ್ಡ್ ಬುಕ್ಕನ್ನು ಹರಿದಾಕೊಂಡು ಬಿಗ್ ಬಾಸ್ನಲ್ಲಿ ನಾನು ವರ್ಲ್ಡ್ ಫೇಮಸ್ ಆಗ್ತೇನೆ ಎನ್ನುವಂಥ ಏನು ಕಥೆಯಲ್ಲ. ಬಿಗ್ ಬಾಸ್ನಲ್ಲಿ ಏನಾದವರು ಯಾರ್ಯಾರು ಏನೇನು ಮಾಡ್ತಾರೆ ಎಲ್ಲವೂ ಕೂಡ ಗೊತ್ತು. ಬಿಗ್ ಬಾಸ್ನಲ್ಲಿ ಸ್ಪರ್ಧಿ ಆದರೂ ಏನು ಮಾಡ್ತಿದೆ ಎಲ್ಲವೂ ಕೂಡ ಕತೆ ಗೊತ್ತಿದೆ. ಹೀಗಾಗಿ ಸುಖ ಸುಮ್ಮನೆ ಗಿನ್ನಿಸ್ ರೆಕಾರ್ಡ್ ಮಾಡಿಕೊಂಡು ಬಂದಂಥ ಸರ್ಟಿಫಿಕೇಟನ್ನು ಹೊರದಾಕ್ದ ಏಕೆ ಬೇಕಿತ್ತು ಅನ್ನೋದಕ್ಕಿಂತ ಅದೊಂದು ಕಲರ್ ಸ್ಕ್ಯಾನ್ ಆಗಿರಬಹುದು. ಜೊತೆಗೆ ಬಿಗ್ ಬಾಸ್ ಸ್ಟೇಜಲ್ಲಿ ಅದನ್ನು ಹರಿದು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಸ್ಪರ್ಧಿಗೆ ಆಯ್ಕೆ ನನಗೆ ಸ್ವಲ್ಪ ನೇಮ್ ಸಿಗುತ್ತೆ, ಅಥವಾ ನಾನು ಯಾಕೆ ಗಿನ್ನಿಸ್ ರೆಕಾರ್ಡ್ ಮಾಡಿದೆ, ನನ್ನನ್ನು ಯಾಕೆ ಗಿನ್ನಿಸ್ ರೆಕಾರ್ಡನ್ನೇ ಬುಕ್ಕಲ್ಲಿ ಸೇರಿಸಲಾಯಿತು ಅನ್ನೋದು ಕೂಡ ಜನರಿಗೆ ತಿಳಿಯುತ್ತೆ. ನೋಡಿ, ಈಗ ಆ ಸ್ಪರ್ಧಿ ಗಿನ್ನಿಸ್ ರೆಕಾರ್ಡ್ ಮಾಡಿದರೆ ಯಾಕೆ ಮಾಡ್ದ, ಏನು ಸ್ಪರ್ಧಿ ಯಾವುದು ಕೂಡ ಗೊತ್ತಿಲ್ಲ. ಆದರೆ ಇದೇ ಸ್ಪರ್ಧಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಆಟ ಆಡಿದಾಗ ಎಲ್ಲರೂ ಕೂಡ ಹುಡುಕ್ತಾರೆ, ಯಾಕೆ ಅವನು ಗಿನ್ನಿಸ್ ರೆಕಾರ್ಡ್ ಮಾಡ್ದ, ಅವನ ಸ್ಟ್ರೆಂತ್ ಏನು ಎಲ್ಲವೂ ಕೂಡ ಹುಡುಕ್ತಾರೆ. ಹೀಗಾಗಿ ಎಲ್ಲವೂ ಕೂಡ ಇದೊಂದು
ಅಮುಕು ಡುಮುಕು ಥರ ಇದೊಂದು ಗಿಮಿಕ್ ಅಂತ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಕಾನ್ಸೆಪ್ಟ್ ಸಿಂಪಲ್ ಇದೆ. ಅದೇನಂದರೆ ಮನೆ ಒಳಗಡೆ ಯಾರು ಬರ್ತಾರಲ್ಲ ಅವರು ತಮ್ಮ ಹೊರಗಿನ ಪ್ರಪಂಚದ ಎಲ್ಲವನ್ನ ಕಳ್ಕೊಂಡು, ಎಲ್ಲ ಸಂಪರ್ಕ, ಪ್ರೀತಿ, ಬಾಂಧವ್ಯ, ಕಷ್ಟ ನಷ್ಟ ಎಲ್ಲವನ್ನ ಕಳ್ಕೊಂಡು ಮನೆ ಒಳಗೆ ಬಂದಾಗ ಅದೊಂಥರ ಹೊಸ ಪ್ರಪಂಚ, ಬಿಗ್ ಬಾಸ್ ಪ್ರಪಂಚ ಆಗುತ್ತೆ. ಅಲ್ಲಿ ಏನು ನಡೆಯುತ್ತೆ ಎಲ್ಲದಕ್ಕೂ ಕೂಡ ಅರ್ಹರಾಗಬೇಕಾಗುತ್ತೆ ಮತ್ತು ಎಲ್ಲದರಲ್ಲೂ ಕೂಡ ಪಾಲ್ಗೊಳ್ಳಬೇಕಾಗತ್ತೆ. ಟಾಸ್ಕ್ ಈಸ್ ಜಸ್ಟ್ ಎನ್ ಎಕ್ಸಾಂಪಲ್. ಟಾಸ್ಕ್ ಇದೆಯಲ್ಲ ನಿಮ್ಮ ಮನವನ್ನು ವಿಚಲಿತ ಮಾಡಲಿಕ್ಕೆ, ನಿಮ್ಗೆ ಸಿಟ್ಟು ಬರಬೇಕು, ನಿಮ್ಗೆ ಕೋಪ ಬರಬೇಕು, ಆಗ ನೀವು ಎಲಿಮಿನೇಟ್ ಆಗುವಂಥ ಭಯ ಇರುತ್ತೆ. ಅವೆಲ್ಲವನ್ನ ಬಿಟ್ಟು ಬಿಗ್ ಬಾಸ್ ಮನೆ ಒಳಗೆ ಇರಬೇಕಂದ್ರೆ ಬಿಗ್ ಬಾಸ್ ಹೇಳಿದ ಹಾಗೆ ಕೇಳಬೇಕಾಗತ್ತೆ. ಇದು ಒಂದು ಸಿಂಪಲ್ ಕಾನ್ಸೆಪ್ಟ್. ನಿಮ್ಮ ಹತ್ರ ಆಗಿಲ್ವಾ? ನಿಮ್ಮ ಮೆಂಟಲ್ ಕಂಟ್ರೋಲ್ ನಿಮ್ಮ ಹತ್ರ ಸಾಧ್ಯ ಇಲ್ವಾ ಅಂದರೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕಾಗತ್ತೆ. ಎಲ್ಲವನ್ನ ಮೆಂಟಲಿ ನೀವು ಕಂಟ್ರೋಲ್ ಮಾಡಿಕೊಂಡು ನೀವು ಸಸ್ಟೈನ್ ಆಗಿ ನೀವು ರಿಟ್ರೀವ್ ಆಗಿ ನಿಮಗೊಂಥರ ಈ ಲಾಂಗ್ ಲಿವಿಂಗ್ ಕೆಪಾಸಿಟಿ ಇತ್ತಂದ್ರೆ ನೀವು ಬಿಗ್ ಬಾಸಲ್ಲಿ ಇರ್ಬೋದು. ಅದಾದ ನಂತರ ರಿಸಲ್ಟ್ ನೋಡಿ, ಇಲ್ಲಿ ತನಕ ಪೊಲೀಸ್ ಸೆಕ್ಯೂರಿಟಿಲಿ ಅಡ್ಡಾಡ್ತೀರ, ಅಷ್ಟು ಜನಪ್ರಿಯತೆ ಸಿಗುತ್ತೆ. ಇದು ಬಿಗ್ ಬಾಸ್ನ ಒನ್ ವೇ ಕಾನ್ಸೆಪ್ಟ್. ಒಂದು ವೇಳೆ ನೀವು ಬಿಗ್ ಬಾಸ್ ಹೇಳಿದ್ರಂಗೆ ಕೇಳಿಲ್ಲ ಅಂದರೆ ಯು ವಿಲ್ ಬಿ ಎಲಿಮಿನೇಟೆಡ್ ಅಟ್ ದ ಸೇಮ್ ಟೈಮ್ ಅನ್ನುವಂಥದ್ದು ಕಾನ್ಸೆಪ್ಟ್. ಹೀಗಾಗಿ ಬಿಗ್ ಬಾಸ್ ಕಾನ್ಸೆಪ್ಟ್ನಲ್ಲಿ ಒಬ್ಬರು ತಲೆ ಬೋಳ್ಸ್ಕೊಂಡ್ರು, ಒಬ್ಬರು ಗಿನ್ನಿಸ್ ರೆಕಾರ್ಡ್ ಹಾಕಿದ್ರು, ಹರಿದಾಕಿದ್ರು, ಎಲ್ಲವೂ ಸರಿ. ಆದರೆ ಅಮುಕು ಡುಮುಕಿಗೆ ಒಂದು ಸ್ವಲ್ಪ ನಿರಂಜನ್ ದೇಶಪಾಂಡೆ ಹೇಳ್ತಾರೆ, ಆಸ್ ಆ್ಯಂಕರ್ ಹೇಳ್ತಾರೆ, ನೀವು ಸಂಗೀತ ಸಿಂಗಿರೇನೋ ಇಂಪ್ರೆಸ್ ಮಾಡಬೇಕು. ಅದೊಂದು ಟಾಸ್ಕ್ ಕೂಡ. ಒಂದು ಹುಡುಗಿಯನ್ನು ಇಂಪ್ರೆಸ್ ಮಾಡಬೇಕು. ನಿಮ್ಮ ಹತ್ರ ಟ್ಯಾಲೆಂಟ್ ಏನಿದೆ ಏನದು ಕೂಡ ಅದು ಹೊರಗೆ ಹಾಕ್ಬೋದಿತ್ತು. ಆದರೆ ಅಮುಕು ಡುಮುಕು ಅದು ಒಂದು ಟಾಸ್ಕ್ ಎನ್ನದ ರೀತಿಯಲ್ಲಿ ಪರ್ಸ್ನಲ್ ಆಗಿ ತೆಗೆದುಕೊಂಡಂಥ ಅಮುಕು ಡುಮುಕು ಏನು ನನಗೆ ನನ್ನ ಒಂದು ಹೀಯಾಳಿಸ್ತಾ ಇದ್ದಾರೆ, ನಾನು ಅವ್ರಿಗೆ ಇಂಪ್ರೆಸ್ ಮಾಡಿದಾಗ ಅವರು ಬೀಳುವಂಥ ಚಾನ್ಸ್ ಇರುತ್ತಾ, ಅವಳು ನಟಿ ನನಗೇನು ದೊಡ್ಡವರು, ನಾನು ಯಾಕೆ ಪ್ರಪೋಸ್ ಮಾಡ್ಬೇಕು ಅವರಿಗೆ ಎನ್ನುವಂಥದ್ದನ್ನು ಮೈಂಡಲ್ಲಿ ಇಟ್ಕೊಂಡಂಥ ಅಮುಕು ಡುಮುಕು ನಾನಿಲ್ಲಿ ಯಾರಿಗೂ ಇಂಪ್ರೆಸ್ ಮಾಡ್ಲಿಕ್ಕೆ ಬಂದಿಲ್ಲ, ನಾನು ಬಂದದ್ದು ಬಿಗ್ ಬಾಸ್ಗೆ ಆಟ ಆಡಲಿಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದರಿಂದ ಸಿಟ್ಟುಗೊಂಡಂಥ ರೊಚ್ಚಿಗೆದ್ದಂಥ ವಿನಯ್ ಗೌಡ ಸ್ವಲ್ಪ ಹಾರ್ಶ್ ಆಗಿ ಅವರನ್ನು ನಡಿ ಅಥವಾ ಹೊರಗೆ ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಅಮುಕು ಡುಮುಕು ಕೂಡ ಅಲ್ಲಿಂದ ಹೊರಗೆ ಹೋಗ್ತಾರೆ. ಇದು ಬಿಗ್ ಬಾಸ್ನ ನಿನ್ನೆ ಟೆಲಿಕಾಸ್ಟ್ ಆದಂಥ ಪ್ರೋಮೋದ ಬಿಗ್ಗೆಸ್ಟ್ ಹೈಲೈಟ್ ಅಂತ ಹೇಳ್ಬೋದು. ಇನ್ನು ಜಯಪ್ರಕಾಶ್ ಗೌಡ ಮತ್ತೊಬ್ಬ ಸ್ಪರ್ಧಿ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು, ಅಂದರೆ ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ಅವರು ಒಂದು ಟಾಸ್ಕನ್ನು ನೀಡಿದರು. ಅಂದರೆ ಅವರು ಕೂಡ ಅರ್ಹತೆಯ ಸುತ್ತಿನಲ್ಲಿದ್ದರು, ಅವರು ಕೂಡ ರಿಜೆಕ್ಟ್ ಆಗಿದ್ದಾರಂತೆ. ಜಯಪ್ರಕಾಶ್ ಗೌಡ JP ಅವರು ಕೂಡ 2 ವಿಡಿಯೋಗಳನ್ನ ಮಾಡಿದ್ರು. ಒಂದು ವಿಡಿಯೋದಲ್ಲಿ ವಿನಯ್ ಗೌಡ ಅವರಿಗೆ ಹಿಗ್ಗಾಮುಗ್ಗ ಜಾಡಿಸಿದ್ರು ಮತ್ತು ಮುಂಬರುವ 10 ಸೀಸನ್ಗಳಲ್ಲಾದರೂ ಕೂಡ ನಾನು ಸ್ಪರ್ಧೆ ಆಗ್ತೇನೆ, ನಾನು ಏನನ್ನು ತೋರಿಸ್ಕೋತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಮೊದಲ ಒಂದು ವಿಡಿಯೋದಲ್ಲಿ ಅವರು ತಾಯಿಯ ಬಗ್ಗೆ ನೀವು ಪ್ರೂವ್ ಮಾಡ್ಕೊಳ್ಳಿರುವಂಥ ವಿಚಾರವನ್ನು ಕೂಡ ವಿನಯ್ ಗೌಡ ಹೇಳಿದ್ರಂತೆ. ಆ ವಿಡಿಯೋದಲ್ಲಿ ಅವರು ಹೇಳ್ತಾರೆ, ಹಾಗಾಗಿ ನನ್ನ ತಾಯಿಯ ಪ್ರೀತಿಯ ಬಗ್ಗೆ ನಾನು ಪ್ರೂವ್ ಮಾಡ್ಕೊಳ್ಳೋದು ಏನಿದೆ ಅನ್ನೋದನ್ನು ನಾನು ಸಿಟ್ಟಾಯಿತು. ಹಾಗಾಗಿ ನಾನು ಅಲ್ಲಿಂದ ಸ್ವಲ್ಪ ಏರುಪೇರಲ್ಲಿ ಮಾತಾಡಿದೆ ಎನ್ನುವುದು. ಜೊತೆಗೆ ನಾನು ಆ ಸ್ಪರ್ಧೆಗೆ ಹೋದಾಗ ನನ್ನ ತಂಗಿ ಸ್ವಲ್ಪ ಹುಷಾರಲ್ಲಾಗಿತ್ತು, ಅವ್ರಿಗೆ ಸ್ವಲ್ಪ ಗಾಯ ಆಗಿತ್ತು. ಅದೇ 1 ಗಂಟೆ ಮೊದಲು ನನಗೆ ಕಾಲ್ ಬಂದಿತ್ತು. ಆದರೂ ಕೂಡ ನಾನು ನನ್ನೆಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ನಾನು ಟ್ಯಾಲೆಂಟನ್ನು ಹೊರಗೆ ಹಾಕಿದೆ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಹೇಳ್ತಾರೆ, ನೀವು ಎಲ್ಲ ನಿಮ್ಮ ಕಷ್ಟ ನಷ್ಟಗಳನ್ನ ಹೊರಗಿಟ್ಟು ನೀವು ಟಾಸ್ಕನ್ನು ನೀಡಬೇಕು ಅಥವಾ ನೀವು ಸ್ಪರ್ಧೆಯನ್ನು ಮಾಡಬೇಕು ಅಂತ ಮಾಡಿದಾಗ ನಾನು ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆ ನಿರಂಜನ್ ದೇಶಪಾಂಡೆ ಅವರು ನನಗೆ ಸರಿಯಾಗಿ ನೋಡ್ಕೊಂಡಿಲ್ಲ, ಅವರ ಮಾತು ನನಗೆ ಸರಿಯಾಗಿ ಇಲ್ಲ, ಹಾಗೆ ಹೀಗೇನೋ ಅಂತ ಮಾಡಿ 2 ವಿಡಿಯೋಗಳನ್ನ ಮಾಡಿ ಹೊರ ಹಾಕಿದ್ರು. ಟೋಟಲಿ ಅವ್ರ ಅರ್ಥ ಅಷ್ಟೇ, ಬಿಗ್ ಬಾಸ್ನಲ್ಲಿ ನನ್ನ ಟ್ಯಾಲೆಂಟನ್ನು ಗುರುತಿಸಿಲ್ಲ ಅನ್ನುವಂಥ ಒಂದು ವಿಡಿಯೋ. 2 ವಿಡಿಯೋದಲ್ಲಿ ಅವರು ಹೊರಗೆ ಹಾಕಿದರೆ. ಎರಡನೇದಾಗಿ ಒಬ್ಬ ಸ್ಪರ್ಧಿ ಕೂಡ ನಾನು 15 ನಿಮಿಷ ನನ್ನ ಟ್ಯಾಲೆಂಟನ್ನು ಹೊರಗೆ ಹಾಕಿದೆ ಅಥವಾ ಟ್ಯಾಲೆಂಟನ್ನು ಸ್ಪರ್ಧೆ ಮಾಡಿದೆ, ಆದರೆ ನನ್ನನ್ನು ಯಾಕೋ ಹೊರಗಾಕರು ಗೊತ್ತಿಲ್ಲ. ಹಾಗಾಗಿ ಬಿಗ್ ಬಾಸ್ ಅನ್ನೋದು ಫೇಕ್ ಎನ್ನುವಂಥ ವಿಡಿಯೋನ ಮಾಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವರು ಹೇಳಿದಂಥ ಒಂದು ಮಾತು, ನನ್ನನ್ನು ಹೊರಗಾಕಿದ್ರಲ್ಲ ಓಕೆ, ಆದರೆ ನಾನು ಮಾಡಿದಂಥ ಒಂದು ಟಾಸ್ಕ್ನ ಸಂಪೂರ್ಣವಾದಂಥ ವಿಡಿಯೋನ ನೀವು ಪ್ಲೇ ಮಾಡಿದ್ರೆ ನನ್ನ ಟ್ಯಾಲೆಂಟ್ ಹೇಗಿದೆ, ನಾನು ಸ್ಪರ್ಧೆ ಆಗಿರಬೇಕಿತ್ತ ರಿಜೆಕ್ಟ್ ಆಗಬೇಕನ್ನುವಂಥ ಒಂದು ವಾದವನ್ನು ಕೂಡ ಮಂಡನೆ ಮಾಡಿದ್ರು. ಅದೇನೇ ಆಗಲಿ 4,000 ಅಭ್ಯರ್ಥಿಗಳಲ್ಲಿ 4 ಅಭ್ಯರ್ಥಿಗಳನ್ನ 5 ಅಭ್ಯರ್ಥಿಗಳನ್ನ ಬಿಗ್ ಬಾಸ್ ಸಿಲೆಕ್ಟ್ ಮಾಡುವಾಗ ಇವೆಲ್ಲ ಬೇಕೇ ಆಗುತ್ತೆ. ಇದೇ ಆಗಸ್ಟ್ 16ರಂದು 9 ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ. ಅದೊಂದು ಗ್ರ್ಯಾಂಡ್ ವೆಲ್ಕಮ್ ಅಂತ ಹೇಳ್ಬೋದು. ಜೊತೆಗೆ ಸೋಮವಾರದಿಂದ ಆಗಸ್ಟ್ 17ರಿಂದ 9:30ಯಿಂದ ಸೋಮವಾರ ಶುಕ್ರವಾರ ತನಕ ಪ್ರಸಾರ ಆಗುತ್ತೆ. ಸೆಪ್ಟೆಂಬರ್ 5ಕ್ಕೆ ಬಿಗ್ ಬಾಸ್ನಲ್ಲಿ 20 ಸ್ಪರ್ಧಿಗಳನ್ನ ಗ್ರ್ಯಾಂಡ್ ಆಗಿ ಬೇರೆ ಥರದ ಟಾಸ್ಕ್ ಕೊಟ್ಟು ವೆಲ್ಕಮ್ ಅನ್ನು ಮಾಡ್ತಾರೆ. ಸುದೀಪ್, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.